ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಹಸ್ತ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: 2028ರಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ, ಮೈಸೂರಿನಲ್ಲಿ ಜನಾರ್ದನ ರೆಡ್ಡಿಯ ಭವಿಷ್ಯವಾಣಿ. ಕಾಮೇನಹಳ್ಳಿ ಫಾಲ್ಸ್ ದುರಂತ, ಸೆಲ್ಫಿ ತೆಗೆದುಕೊಳ್ಳಲು ಹೋದ ಯುವಕನ ಮರಣ. ಆರ್ಟಿಐ ವಿಲೇವಾರಿಯಲ್ಲಿ ಹಾಸನ ಜಿಲ್ಲೆಗೆ ರಾಜ್ಯದಲ್ಲಿ 4ನೇ ಸ್ಥಾನ, ಆಯುಕ್ತರ ಮೆಚ್ಚುಗೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಈ ವರ್ಷ ಮತ್ತೊಂದು ಹೊಸ ದಾಖಲೆ ಬರೆದಿದೆ. ಜಲಾಶಯವು ಒಟ್ಟು 150 ದಿನಗಳ ಕಾಲ ಗರಿಷ್ಠ ನೀರಿನ ಮಟ್ಟವನ್ನು ಕಾಯ್ದುಕೊಂಡಿದ್ದು, ಕಳೆದ ಹಲವು ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೀರ್ಘಾವಧಿ ಸಂಪೂರ್ಣ ಸಾಮರ್ಥ್ಯದಲ್ಲಿ ತುಂಬಿಕೊಂಡಿತ್ತು. ಉತ್ತಮ ಮಳೆಯ ಕಾರಣದಿಂದ ಕಾವೇರಿ ನದಿ ಪ್ರವಾಹ ಪ್ರಮಾಣ ಹೆಚ್ಚಾಗಿ ಕೃಷಿ, ಕುಡಿಯುವ ನೀರು ಹಾಗೂ ಕೈಗಾರಿಕಾ ಬಳಕೆಗೆ ನಿರಂತರವಾಗಿ ನೀರಿನ ಲಭ್ಯತೆ ಸಿಗುವಂತೆ ಮಾಡಿದೆ. ಜಲಾಶಯದಲ್ಲಿ ಸ್ಥಿರ ನೀರಿನ ಮಟ್ಟ ಇರುವುದರಿಂದ ಡೆಲ್ಟಾ ಪ್ರದೇಶದ ರೈತರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ನೀರಿನ ನಿರ್ವಹಣೆಯಲ್ಲಿ ಯಶಸ್ವಿಯಾಗಿರುವ ಅಧಿಕಾರಿಗಳು ಈ ಸಾಧನೆಯನ್ನು ಮಹತ್ತರ ಮೈಲಿಗಲ್ಲಾಗಿ ಹೇಳಿದ್ದಾರೆ. ಮೈಸೂರು ಭೇಟಿ ನೀಡಿದ ಜನಾರ್ದನ ರೆಡ್ಡಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದಿಂದ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಖಚಿತ ಎಂದು ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಮೈಸೂರಿನಲ್ಲಿರುವ ತಮ್ಮ ಸ್ನೇಹಿತನ ಮನೆಗೆ ಭೇಟಿ ನೀಡಿದ ನಂತರ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ, ರಾಜ್ಯದ ರಾಜಕೀಯ ವಾತಾವರಣ ಬಿಜೆಪಿ ಪರವಾಗಿ ತಿರುಗುತ್ತಿದೆ ಎಂದು ಹೇಳಿದರು. ಜನಾರ್ದನ ರೆಡ್ಡಿಯ ಈ ಹೇಳಿಕೆ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಪಕ್ಷದ ನಾಯಕತ್ವವು 2028ರ ಚುನಾವಣೆಗೆ ಸಜ್ಜಾಗುತ್ತಿರುವ ಸಂದರ್ಭದಲ್ಲಿ ಅವರ ಭವಿಷ್ಯವಾಣಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಬೇಕು. ಬಿರ್ಸಾ ಮುಂಡಾ ಅವರ 150ನೇ ಜಯಂತಿ ಅಂಗವಾಗಿ ಏನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಆ ಕರೆಯಂತೆ ಇಡೀ ದೇಶಾದ್ಯಂತ ಆಗ್ತಾ ಇರುವ ಕಾರ್ಯಕ್ರಮ ಇವತ್ತು ಮೈಸೂರಲ್ಲಿ ಕೂಡ ನಡೆದಿದೆ. ಬಿಹಾರ ಚುನಾವಣೆ ಇವತ್ತೇನು ಡಬಲ್ ಸೆಂಚುರಿ ಅಂತ ನಾವು ಹೇಳ್ಬೋದು. 200ಕ್ಕೂ ಹೆಚ್ಚು ಸೀಟು ಗೆಲ್ಲುವುದ್ರ ಮೂಲಕ ಮಾಧ್ಯಮಗಳ ಒಂದು ಊಹೆಗೂ ಮೀರಿ ಇವತ್ತು ಅದು ಜನರು ಆಶೀರ್ವಾದ ಮಾಡೋದು. ಬರೋ ದಿನಗಳಲ್ಲಿ 2028 ಆ ತಾಯಿ ಚಾಮುಂಡೇಶ್ವರಿ ಆ ನಾಡದೇವಿ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಆಡಳಿತ ಮಾಡುವಂತ ಶುಭ ಸೂಚನೆ ಬಿಹಾರದಿಂದ ಇವತ್ತು ನಮಗೆ ಸಿಕ್ಕಿದೆ. ಬಿಜೆಪಿ ಆಗಿದೆ, ಅದ್ರ ಬಗ್ಗೆ ಅವ್ರ ಪಕ್ಷಕ್ಕೆ ಬಿಟ್ಟಿದ್ರು. ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಬೇಕು. ಬಿರ್ಸಾ ಮುಂಡಾ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಅರ್ಜಿಗಳ ವಿಲೇವಾರಿ ವಿಷಯದಲ್ಲಿ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದುಕೊಂಡಿದೆ ಎಂದು ರಾಜ್ಯ ಮಾಹಿತಿ ಹಕ್ಕು ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೇಮಾವತಿ ಸಭಾಂಗಣದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಆರ್ಟಿಐಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದರು. ಕಾಯ್ದೆ ಜಾರಿಯಾದಾಗಿನಿಂದ ಒಟ್ಟು 7,335 ಅರ್ಜಿಗಳು ಸ್ವೀಕರಿಸಲ್ಪಟ್ಟಿದ್ದು, ಅವುಗಳಲ್ಲಿ 7,142 ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. 7,295 ಅರ್ಜಿದಾರರು ತೃಪ್ತರಾಗಿದ್ದಾರೆ, ಉಳಿದವರು ಮೇಲ್ಮನವಿ ಸಲ್ಲಿಸಿರುವುದಾಗಿ ಅವರು ತಿಳಿಸಿದರು. ಮಾಹಿತಿ ಹಕ್ಕಿನ ಬಳಕೆಯಲ್ಲಿ ಹಾಸನ ಜಿಲ್ಲೆಯ ಜಾಗೃತಿ ಶ್ಲಾಘನೀಯವಾಗಿದೆ ಎಂದು ಹರ್ತಿಕೋಟೆ ಹೇಳಿದರು. 2025ರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ನಿರಂಜನ್ ರಾಜ್ ಜೆಐ ಅವರಿಗೆ ವಿವಿಧ ವಲಯಗಳಿಂದ ಅಭಿನಂದನೆಗಳ ಸುರಿಮಳೆ ಹರಿದು ಬರುತ್ತಿದೆ. ನಿವೃತ್ತ ಸರ್ಕಾರಿ ದೈಹಿಕ ಶಿಕ್ಷಕರಾದ ಅವರು ಯೋಗ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಉತ್ತಮ ಬರಹಗಾರರು ಹಾಗೂ ಸಮಾಜ ಸೇವಕರಾಗಿ ಪ್ರಸಿದ್ಧರಾದ ಇವರಿಗೆ 1995ರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಯೋಗ ಜೀವಮಾನ ಸಾಧಕ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಲಭಿಸಿವೆ. ತಮ್ಮ ದೀರ್ಘಕಾಲದ ಶಿಕ್ಷಣ, ಯೋಗ ಹಾಗೂ ಸಮಾಜ ಸೇವಾ ಕ್ಷೇತ್ರದ ಅನನ್ಯ ಸೇವೆಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಜಿಲ್ಲೆಯ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಸಮೀಪದ ಕಾಮೇನಹಳ್ಳಿ ಫಾಲ್ಸ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಲು ಹೋಗಿ ಕಾಲು ಜಾರಿ ಬಿದ್ದ ಯುವಕನ ದುರ್ಮರಣ ಸಂಭವಿಸಿದೆ. ಬೆಳಗಾವಿ ಮೂಲದ ವರುಣ್ ದೇಸಾಯಿ ಐಟಿ ಎಂಜಿನಿಯರಿಂಗ್ ಕಾಲೇಜಿನ ಮೊದಲ ವರ್ಷದ ಬಿಇ ವಿದ್ಯಾರ್ಥಿ ನಿನ್ನೆ ಮಧ್ಯಾಹ್ನ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಪ್ರವಾಸಕ್ಕೆ ಬಂದಿದ್ದರು. ಜಲಪಾತದ ಅಂಚಿನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಾಗ ಅಚಾನಕ್ ಕಾಲು ಜಾರಿ ಕೆಳಕ್ಕೆ ಬಿದ್ದಿರುವುದು ತಿಳಿದುಬಂದಿದೆ. ರಾತ್ರಿ ತಡವರೆಗೂ ನಡೆದ ಶೋಧ ಕಾರ್ಯ ಯಶಸ್ವಿಯಾಗದೆ ಇಂದು ಬೆಳಿಗ್ಗೆ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹವನ್ನು ಪತ್ತೆಹಚ್ಚಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ಪ್ರವಾಸಿಗರಲ್ಲಿ ವಿಷಾದ ಮೂಡಿಸಿದೆ.
ನಿಮಗೆ ಒಂದು ಚೋರ್ ಸೈಡ್ ಬಿಡಿ ಮುಂದೆ ಹೋಗಿರಿ ಇಲ್ಲ ಮುಂದೆ ಹೋಗಿ ತಗೊಂಡೋಗಿದ್ದು ಈ ತಗೊಂಡೋಗ ಆ ಕಡೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾಯಕ ಗ್ರಾಮ ಯೋಜನೆ ಜಾರಿಗೆ ಸಂಬಂಧಿಸಿದಂತೆ 6 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಆಡಳಿತೋಪ ಕಾರ್ಯದರ್ಶಿ ಶಂಕರ್ ಕೊರವರ್ ಮಾಹಿತಿ ನೀಡಿದರು. ತಾಲೂಕು ಪಂಚಾಯಿತಿ ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡುತ್ತಾ, ಆಲೂರು, ಮೇಲಿನ ಹುಲುವತ್ತಿ, ಆಣೂರು, ಕಡವಂತಿ ಸೇರಿದಂತೆ 6 ಗ್ರಾಮ ಪಂಚಾಯಿತಿಗಳು ಯೋಜನೆಗೆ ಒಳಗಾಗಲಿವೆ ಎಂದು ತಿಳಿಸಿದರು. ಈ ಯೋಜನೆಯ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿ, ಸ್ವಚ್ಛತೆ, ಉತ್ತಮ ಆಡಳಿತ ಮತ್ತು ಗ್ರಾಮೀಣ ಜೀವನ ಮಟ್ಟವನ್ನು ಎತ್ತುವ ಕಾರ್ಯ ನಡೆಯಲಿದೆ. ಸಭೆಯಲ್ಲಿ ತಾಲೂಕಿನ ವಾರ್ಷಿಕ ಕರಡು ಯೋಜನೆಯನ್ನು ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲು ತೀರ್ಮಾನಿಸಲಾಯಿತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಸವನಗುಡಿಯಲ್ಲಿ ಪ್ರತಿ ವರ್ಷ ವಿಶ್ವವಿಖ್ಯಾತ ಪ್ರಸಿದ್ಧಿಯನ್ನು ಹೊಂದಿರುವ ಕಡಲೆಕಾಯಿ ಪರಿಷೆ ನಾಳೆಯಿಂದ ಆರಂಭವಾಗುತ್ತಿದೆ. ಈ ಹಬ್ಬಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಲ್ಲರನ್ನೂ ಆಹ್ವಾನಿಸಿದ್ದು, ಪರಂಪರೆಯನ್ನು ಕಾಪಾಡುವ ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಕೆಂಪೇಗೌಡರ ಕಾಲದಿಂದ ಆರಂಭವಾದ ಈ ಪರಿಷೆ ಬೆಂಗಳೂರಿನ ಅತ್ಯಂತ ಹಳೆಯ ಹಾಗೂ ಸಂಸ್ಕೃತಿಪರ ಜಾತ್ರೆಯಾಗಿ ಗುರುತಿಸಲ್ಪಟ್ಟಿದೆ. ಕೃಷಿಕರು ತಮ್ಮ ಮೊದಲ ಕೊಯ್ಯಲಾದ ಕಡಲೆಕಾಯಿಗಳನ್ನು ದೇವರಿಗೆ ಸಮರ್ಪಿಸುವ ಸಂಪ್ರದಾಯದಿಂದ ಹುಟ್ಟಿಕೊಂಡ ಈ ಹಬ್ಬ ಈಗ ನಗರದೆಲ್ಲೆಡೆ ಸಂಭ್ರಮಕ್ಕೆ ಕಾರಣವಾಗುತ್ತದೆ. ಬಸವನಗುಡಿ ಪ್ರದೇಶದಲ್ಲಿ ವಿಶೇಷ ವ್ಯವಸ್ಥೆಗಳು ಕೈಗೊಳ್ಳಲಾಗಿದ್ದು, ಭಾನುವಾರದಂದೇ ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ವ್ಯಕ್ತವಾಗಿದೆ. ಬೆಂಗಳೂರಿನ ಒಂದು ಸಂಸ್ಕೃತಿ ಮತ್ತು ಕೆಂಪೇಗೌಡರು ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಕಡಲೆಕಾಯಿ ಪರಿಷೆ ಇತ್ತೀಚೆಗೆ ಹೆಚ್ಚು ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಹಿಂದೆ ಕಡಲೆಕಾಯಿ ವ್ಯಾಪಾರಿಗಳಿಗೆ ಸುಂಕ ವಸೂಲಿ ಮಾಡ್ತಿದ್ರು, ಅದನ್ನು ಹೋದ ವರ್ಷ ನಿಲ್ಲಿಸಿದ್ದೀವಿ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಯಾವುದೇ ಸುಂಕ ಇಲ್ಲ. ಮತ್ತು ಪ್ಲಾಸ್ಟಿಕ್ ಮುಕ್ತ ಒಂದು ಪರಿಷೆ ಇದಾಗಿರುತ್ತೆ. ಅದರಿಂದ ಬರ್ತಕ್ಕಂಥ ಜನ ಬಟ್ಟೆ ಬ್ಯಾಗನ್ನು ತನ್ನಿ ಅಂತ ಮನವಿ ಮಾಡ್ತೇನೆ. ಮತ್ತು ಈ ಬಾರಿ ನಮ್ಮ ಮೈಸೂರಲ್ಲಿ ಯಾವ ರೀತಿ ದಸರಾ ಸಂದರ್ಭದಲ್ಲಿ ದೀಪಾಲಂಕಾರ ಆಗಿತ್ತು, ಅದೇ ರೀತಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಈಗ ಬುಲ್ ಟೆಂಪಲ್ ರೋಡು, NR ರೋಡು, ಅದೇ ರೀತಿ RV ರೋಡು, ಮತ್ತು ಸಜ್ಜನರಾವ್ ಗಾಂಧಿ ಬಜಾರು, ಈ ಪ್ರದೇಶಗಳೆಲ್ಲ ಕೂಡ ದೀಪದ ಅಲಂಕಾರ ಇರುತ್ತೆ. ಮತ್ತು ಹೂವಿನ ಅಲಂಕಾರ ದೇವಸ್ಥಾನ ಸುತ್ತಮುತ್ತಲು, ದೇವಸ್ಥಾನದ ಆವರಣದೊಳಗಡೆ ವಿಶಿಷ್ಟವಾಗಿ ಮಾಡಿ ಅಂತ ಈ ಬಾರಿ ಹೇಳಿದ್ದೀನಿ. ಅದೇ ರೀತಿ ಕೆಂಪಾಂಬುದಿ ಕೆರೆಯಲ್ಲಿ ತೆಪ್ಪೋತ್ಸವ ಕೂಡ ಇರುತ್ತೆ. ಮತ್ತು ಬರ್ತಕ್ಕಂಥ ಜನ ಸಹಕಾರ ಕೊಡಬೇಕು, ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು. ಕಡಲೆಕಾಯಿ ಪರಿಷೆ ಎಲ್ಲರೂ ನೋಡುವಂಥ ಒಂದು ಆಕರ್ಷಕ ಒಂದು ಕಾರ್ಯಕ್ರಮ. ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿ ಕಡಲೆಕಾಯಿ ತಿನ್ನಿ. ಮತ್ತು ಸುತ್ತಮುತ್ತಲು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ಆ ದೇವರ ಆಶೀರ್ವಾದ ಪಡೀರಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ಮನವಿ ಮಾಡ್ತೇನೆ. ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಕಾಂಗ್ರೆಸ್ ನಾಯಕತ್ವದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿ ಸುದ್ದಿಗೆ ಗ್ರಾಸವಾಗಿದ್ದಾರೆ. ರಾಹುಲ್ ಗಾಂಧಿಯನ್ನು ಗುರಿಯಾಗಿಸಿರುವ ಅವರು, ಸಿದ್ದರಾಮಯ್ಯಗೆ ಶುಕ್ರದಶೆ ಶುರು, ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ, ಇನ್ಮುಂದೆ ಅವರು ಸಿದ್ದರಾಮಯ್ಯ ಹೇಳಿದಂತೆ ಕೇಳಬೇಕು ಎಂದು ವ್ಯಂಗ್ಯವಾಡಿದರು. ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರರ ಬಗ್ಗೆ ಅವರಿಗೆ ಮನೆಗೆ ಹೋಗುವ ಕಾಲ ಬಂದಿದೆ ಎಂಬ ಟೀಕೆ ಮೂಲಕ ರಾಜಕೀಯ ತಾಪಮಾನವನ್ನು ಮತ್ತಷ್ಟು ಏರಿಸಿದರು. ಕಾಂಗ್ರೆಸ್ ಒಳಕಕ್ಷಿ ಚರ್ಚೆಗಳು ತೀವ್ರವಾಗಿರುವ ಸಮಯದಲ್ಲಿ ಅಶೋಕ್ ನೀಡಿದ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಪಕ್ಷಗಳ ನಡುವೆ ವಾಗ್ವಾದ ಮತ್ತಷ್ಟು ಗರಿಗೆದರುತ್ತಿದೆ. ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ರಾಹುಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ ಅಷ್ಟೇ. ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ,
ರಾಹುಲ್ ಗಾಂಧಿಗೆ ರಾವು ಕಾಲ ಇಷ್ಟೇ. ಡಿ ಕೆ ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸೋವಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದ್ರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ. ಅವ್ರು ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರ ಅವ್ರು. ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಅಭಿ ಚಾಲು ಹೋತಾ ಹೈ. ಅಬ್ಕೆ ಬಾರ್ इसके बाद करेक्शन इसके बाद ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಮತ್ತೊಮ್ಮೆ ಮುಖ್ಯಾಂಶಗಳು. 2028ರಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ. ಮೈಸೂರಿನಲ್ಲಿ ಜನಾರ್ದನ ರೆಡ್ಡಿಯ ಭವಿಷ್ಯವಾಣಿ. ಕಾಮೇನಹಳ್ಳಿ ಪಾಲ್ಸ್ ದುರಂತ, ಸೆಲ್ಫಿ ತೆಗೆದುಕೊಳ್ಳಲು ಹೋದ ಯುವಕನ ಮರಣ. ಆರ್ಟಿಐ ವಿಲೇವಾರಿಯಲ್ಲಿ ಹಾಸನ ಜಿಲ್ಲೆಗೆ ರಾಜ್ಯದಲ್ಲಿ 4ನೇ ಸ್ಥಾನ, ಆಯುಕ್ತರ ಮೆಚ್ಚುಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.